ಹಾಯ್ ಹಲೋ ನಮಸ್ತೆ ಮ್ಯಾಥ್ಮ್ಯಾಟ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಕ್ವಾಡ್ರಾಟಿಕ್ ಈಕ್ವೇಷನ್ಸ್ ಅಲ್ಲಿ ನಾವಾಗಲೇ MCQ ಆಮೇಲೆ ಸಮ್ಮರಿ ಎಲ್ಲ ಮಾಡಾಗಿದೆ. ಆದರೆ 2 ಮಾರ್ಕ್ಸ್ ಮತ್ತು 3 ಮಾರ್ಕ್ಸ್ ಪ್ರಾಬ್ಲಮ್ಸ್ ಬರೋ ಚಾನ್ಸಸ್ ಕೂಡ ಇರುತ್ತೆ. ಅದರಲ್ಲಿ ಫಸ್ಟ್ ಪ್ರಾಬ್ಲಮ್ ನೋಡೋಣ. ದ ವಾಲ್ ಶೋನ್ ಬಿಲೋ ಇಸ್ ಪೇಂಟೆಡ್ ಆನ್ ದ ಔಟರ್ ಪೋರ್ಷನ್ ಅಂಡ್ ಟೈಲ್ಡ್ ಅಟ್ ದ ಸೆಂಟರ್. ಇಲ್ಲಿ ವಾಲ್ ಇದೆ, ಇಲ್ಲಿ ಸೆಂಟರ್ ಪೋರ್ಷನ್ ಅಲ್ಲಿ ಟೈಲ್ ಮಾಡ್ತಿದ್ದಾರೆ ಅಂಡ್ ಔಟರ್ ಪೋರ್ಷನ್ ಅಂದ್ರೆ ಈ ಪೋರ್ಷನ್ ಅಲ್ಲಿ ಪೇಂಟ್ ಮಾಡ್ತಿದ್ದಾರೆ. ದಿಸ್ ಇಸ್ ದ ಪೋರ್ಷನ್ ವೇರ್ ದ ಪೇಂಟಿಂಗ್ ಆಯ್ತಾ. ಸೊ ದ ಟೋಟಲ್ ಬಡ್ಜೆಟ್ ಇಸ್ 5800 ಅಂತ ಕೊಟ್ಟಿದ್ದಾರೆ. ಟೈಲ್ಸ್ಗೆ 500 per meter square, ಆಮೇಲೆ ಪೇಂಟಿಂಗ್ಗೆ 200 per meter square ಅಂತ ಹೇಳಿದ್ದಾರೆ. ಫೈಂಡ್ ದ ವಿಡ್ತ್ ಅಂತ ಕೇಳ್ತಿದ್ದಾರೆ. ವಿಡ್ತ್ ಅಂದ್ರೆ ಯಾವುದು? ಇದು x/2 ಅಂತ ಕೊಟ್ಟಿದ್ದಾರಲ್ಲ, ಅದು ವಿಡ್ತ್. x/2 ನಾವು x/2 ಫೈಂಡ್ ಮಾಡಬೇಕು. ಸೊ x/2 ಫೈಂಡ್ ಮಾಡೋದಕ್ಕೆ ಫಸ್ಟ್ x ಫೈಂಡ್ ಮಾಡೋಣ. ನಮಗೆ ಗೊತ್ತಿರೋದೇನು? ಟೋಟಲ್ ಬಡ್ಜೆಟ್. ಟೋಟಲ್ ಬಡ್ಜೆಟ್ ಅಂದರೆ ನಾವು ಟೈಲ್ ಮಾಡೋದಕ್ಕೆ ಕಾಸ್ಟು ಪ್ಲಸ್ ಪೇಂಟ್ ಮಾಡೋದಕ್ಕೆ ಕಾಸ್ಟ್. ಬಟ್ ನಮಗೆ ಟೈಲ್ ಮಾಡೋದಕ್ಕೆ 500 per meter square ಅಂತ ಗೊತ್ತು. ಅಂದರೆ ನಮಗೆ ಏರಿಯಾ ಗೊತ್ತಿದ್ರೆ, ಏರಿಯಾ ಎಲ್ಲಿ ನಾನು ಟೈಲ್ ಮಾಡ್ತಿದ್ದೀನೋ ಆ ಏರಿಯಾ ಇಂಟು 500 ತೊಗೊಂಡ್ರೆ ಟೈಲಿಂಗ್ ಕಾಸ್ಟ್ ಬರುತ್ತೆ. ಪ್ಲಸ್ ಎಲ್ಲಿ ನಾನು ಪೇಂಟ್ ಮಾಡ್ತಿದ್ದೀನೋ ಆ ಏರಿಯಾ ವೇರ್ ಐ ಆಮ್ ಪೇಂಟಿಂಗ್ ಇಂಟು 200 ಮಾಡಿದ್ರೆ ಪೇಂಟ್ ಮಾಡೋ ಕಾಸ್ಟ್ ಸಿಗುತ್ತೆ. ಸೊ ಇದು ಈಕ್ವಲ್ ಟು 5800. ಅದೇ ಟೋಟಲ್ ಬಡ್ಜೆಟ್ ಅಂತ ಕೊಟ್ಟಿದ್ದಾರೆ. ಓಕೆ, ಇವಾಗ ನಾವು ಏರಿಯಾ ವೇರ್ ಐಮ್ ಟೈಲಿಂಗ್ ಮತ್ತು ಏರಿಯಾ ನಾನು ಎಲ್ಲಿ ಪೇಂಟ್ ಮಾಡ್ತಿದ್ದೀನೋ ಇದೆರಡು ಫೈಂಡ್ ಮಾಡೋಣ. ಅದಕ್ಕೆ ಈ ಫಿಗರ್ ಅಬ್ಸರ್ವ್ ಮಾಡಿ ಕೇರ್ಫುಲ್ ಆಗಿ. ಟೋಟಲ್ ಲೆಂತ್, ಔಟರ್ ಲೆಂತ್ ಏನು 5 meter, ಬ್ರೆಡ್ 4 meter. ಸೊ ಏರಿಯಾ ಏನಾಗುತ್ತೆ? ಏರಿಯಾ ಆಫ್ ಔಟರ್ ರೆಕ್ಟ್ಯಾಂಗಲ್ ಎಷ್ಟಾಗುತ್ತೆ? 4 into 5 ಅಂದರೆ 20 meter square. ಓಕೆ, ಅದು ಟೋಟಲ್ ಏರಿಯಾ. ಬಟ್ ನಾನು ಟೈಲ್ ಮಾಡ್ತಿರೋದು ಬರೀ ರೆಡ್ ರೆಕ್ಟ್ಯಾಂಗಲ್ ಒಳಗೆ ಅಲ್ವಾ. ಸೊ ಅದರ ಲೆಂತ್ ಆ್ಯಂಡ್ ಬ್ರೆಡ್ತ್ ಏನಾಗುತ್ತೆ? ಏರಿಯಾ ವೇರ್ ಐ ಆಮ್ ಟೈಲಿಂಗ್, ಅದರ ಲೆಂತ್ ಬಂದ್ಬಿಟ್ಟು ಟೋಟಲ್ ಲೆಂತ್ ಅಂದರೆ 5 ಮೈನಸ್ ಈ x/2 ರಿಮೂವ್ ಮಾಡಬೇಕು. x/2 ಮತ್ತು x/2 ರಿಮೂವ್ ಮಾಡ್ತಾ ಇದ್ದೀನಿ ಅಂದರೆ ಟೋಟಲಿ ಎಷ್ಟು ರಿಮೂವ್ ಮಾಡ್ತಾ ಇದ್ದೀನಿ? x. ಸೊ 5 ಮೈನಸ್ x ಲೆಂತ್ ಆಗುತ್ತೆ. ಹಾಗೆ ಇಲ್ಲಿ ಬ್ರೆಡ್ತಲ್ಲೂ ನಾನು x/2 ರಿಮೂವ್ ಮಾಡ್ತಿದ್ದೀನಿ, ಅದರಿಂದ 4 ಮೈನಸ್ x ಬ್ರೆಡ್ತ್ ಆಗುತ್ತೆ. ಸೊ ಇದೆರಡು ಮಲ್ಟಿಪ್ಲೈ ಮಾಡಿ 20 ಮೈನಸ್ 4x ಮೈನಸ್ 5x ಪ್ಲಸ್ x². ಇದನ್ನು ಸ್ಟ್ಯಾಂಡರ್ಡ್ ಫಾರ್ಮಲ್ಲಿ ಬರೆಯೋಣ ಇವಾಗ. ಅಂದರೆ ಫಸ್ಟ್ x² ಬರಿಬೇಕು, ಆಮೇಲೆ ಮೈನಸ್ 4x ಮೈನಸ್ 5x ಇಸ್ ಮೈನಸ್ 9x ಪ್ಲಸ್ 20. ಇದು ನಾನು ಟೈಲ್ ಮಾಡ್ತಿರೋ ಏರಿಯಾ. ಇವಾಗ ಪೇಂಟ್ ಎಲ್ಲಿ ಮಾಡ್ತಿದ್ದೀನಿ ಅಂದರೆ ಈ ಟೋಟಲ್ ಏರಿಯಾ ಮೈನಸ್ ನಾನು ಎಲ್ಲಿ ಟೈಲ್ ಮಾಡ್ತಿದ್ದೀನೋ ಅದು ಬಿಟ್ಟರೆ ಇನ್ನು ಪೇಂಟ್ ಮಾಡ್ತಿರೋ ಏರಿಯಾ ಬರುತ್ತಲ್ವ. ಸೊ ಏರಿಯಾ ಪೇಂಟ್ ಇಸ್ ಈಕ್ವಲ್ ಟು ಟೋಟಲ್ ಏರಿಯಾ ಎಷ್ಟು? 20 ಮೈನಸ್ ಏರಿಯಾ ವೇರ್ ಐ ಆಮ್ ಟೈಲಿಂಗ್, ಅದೇನು? x² ಮೈನಸ್ 9x ಪ್ಲಸ್ 20. ಸೊ ಸಬ್ಟ್ರಾಕ್ಟ್ ಮಾಡಿದ್ರೆ 20 ಮತ್ತು 20 ಕ್ಯಾನ್ಸಲ್ ಆಗುತ್ತೆ, ಮೈನಸ್ x² ಪ್ಲಸ್ 9x ಉಳಿಯುತ್ತೆ. ಸೊ ಇದು ಪೇಂಟ್ ಮಾಡ್ತಿರೋ ಅಂಥ ಏರಿಯಾ. ಇದನ್ನು ನಮ್ಮ ಮೊದಲನೇ ಈಕ್ವೇಷನ್ ಅಲ್ಲಿ ಸಬ್ಸ್ಟಿಟ್ಯೂಟ್ ಮಾಡೋಣ. ಏರಿಯಾ ಟೈಲ್ ಏನು? x² ಮೈನಸ್ 9x ಪ್ಲಸ್ 20 ಇಂಟು 500 ಪ್ಲಸ್ ಏರಿಯಾ ವೇರ್ ಐ ಆಮ್ ಪೇಂಟಿಂಗ್ ಎಷ್ಟು? ಮೈನಸ್ x² ಪ್ಲಸ್ 9x ಇಂಟು 200. ಟೋಟಲ್ ಬಡ್ಜೆಟ್ ಎಷ್ಟಾಗುತ್ತೆ? 5800. ಇವಾಗ ಇದನ್ನು ಮಲ್ಟಿಪ್ಲೈ ಮಾಡೋಣ. ಏನು ಬರುತ್ತೆ? 500 ಇಂಟು x² ಮೈನಸ್ 4500x ಪ್ಲಸ್ 10,000 ಮೈನಸ್ x² ಇಂಟು 200 ಮೈನಸ್ 200x² ಪ್ಲಸ್ 9x ಇಂಟು 200 ಪ್ಲಸ್ 1800x ಇಸ್ ಈಕ್ವಲ್ ಟು 5800. ಸೊ ಇವಾಗ 500x² ಮೈನಸ್ 200x² ಎಷ್ಟಾಗುತ್ತೆ? 300x². ಇವಾಗ ಎಕ್ಸ್ ಟರ್ಮ್ಸ್ ತೊಗೊಂಡ್ರೆ ಮೈನಸ್ 4500x ಪ್ಲಸ್ 1800x ಎಷ್ಟು ಬರುತ್ತೆ? ಮೈನಸ್ 2700x. ಇನ್ನು 10,000 ಉಳಿದಿದೆ, ಮತ್ತೆ 5800 ಈ ಕಡೆ ತೊಗೊಂಡ್ರೆ 10,000 ಮೈನಸ್ 5800 ಆಗುತ್ತೆ. ದಟ್ ಇಸ್ ಪ್ಲಸ್ 4200 ಇಸ್ ಈಕ್ವಲ್ ಟು 0. ಇವಾಗ ಈ 3 ಟರ್ಮ್ಸಲ್ಲೂ ನನಗೆ ಒಂದು 00 ಕಾಮನ್ ಕಾಣ್ತಿದೆ. ಅಂದರೆ ಏನು? ನಾನು ಇದನ್ನು 100ಇಂದ ಡಿವೈಡ್ ಮಾಡಿದ್ರೆ ಇದು ಇನ್ನೂ ಸಿಂಪಲ್ ಆಗುತ್ತೆ. ಸೊ 00 ಕ್ಯಾನ್ಸಲ್ ಮಾಡಿಬಿಡೋಣ. ಇವಾಗ ಉಳಿದಿರೋದು 3x² ಮೈನಸ್ 27x ಪ್ಲಸ್ 42 ಇಸ್ ಈಕ್ವಲ್ ಟು 0.
327 ಮತ್ತೆ 42 ಅಲ್ಲಿ ಕಾಮನ್ ಫ್ಯಾಕ್ಟರ್ ಯಾವುದು 3. ಸೊ ಮೂರನ್ನು ನಾನು 3 ಇಂದ ಡಿವೈಡ್ ಮಾಡ್ತೀನಿ. ಏನ್ ಬರುತ್ತೆ ಅವಾಗ ಎಕ್ಸ್ ಸ್ಕ್ವೇರ್ ಮೈನಸ್ 9x ಪ್ಲಸ್ 14 ಇಸ್ ಈಕ್ವಲ್ ಟು 0. ಇವಾಗ ಇದನ್ನ ಸ್ಪ್ಲಿಟ್ಟಿಂಗ್ ಮಿಡಲ್ ಟರ್ಮ್ ಮೆಥಡ್ ಯೂಸ್ ಮಾಡಿಬಿಟ್ಟು ಫ್ಯಾಕ್ಟರೈಸ್ ಮಾಡಿದ್ರೆ ನನಗೆ ವ್ಯಾಲ್ಯೂ ಆಫ್ ಎಕ್ಸ್ ಸಿಗುತ್ತೆ. ಸೊ 14 ಫ್ಯಾಕ್ಟರ್ಸ್ ಯಾವುದು ವೇರ್ ಐ ಗೆಟ್ -9 ಆಸ್ ಸಮ್ ಯಾವುದು 14ನ 7x ಮತ್ತೆ 2x ಇವೆರಡು ಆ್ಯಡ್ ಮಾಡಿದ್ರೆ ನನಗೆ 9x ಸಿಗುತ್ತೆ. ಬಟ್ ನಂಗೆ ಬೇಕಾಗಿರೋದು -9x. ಸೊ -7x - 2x ಮಾಡಿದ್ರೆ ನನಗೆ -9x ಸಿಗುತ್ತೆ. ಸೊ ಎಕ್ಸ್ ಸ್ಕ್ವೇರ್ -7x - 2x ಪ್ಲಸ್ 14 ಇಸ್ ಈಕ್ವಲ್ ಟು 0. ಸೊ ಇವಾಗ ಈ ಎರಡು ಫಸ್ಟ್ ಟರ್ಮ್ ಇಂದ ಎಕ್ಸ್ ಕಾಮನ್ ತಗೊಳ್ಳೋಣ. ಎಕ್ಸ್ -7 ಇಲ್ಲಿ -2 ಕಾಮನ್ ತಗೊಳ್ಳೋಣ. -2 ಇಂಟು ಎಕ್ಸ್ -7 ಇಸ್ ಈಕ್ವಲ್ ಟು 0. ಸೊ ಅವಾಗ ಎಕ್ಸ್ -7 ಇಂಟು ಎಕ್ಸ್ -2 ಇಸ್ ಈಕ್ವಲ್ ಟು 0 ಅಂತ ಬರುತ್ತೆ. ಸೊ ಎಕ್ಸ್ದು ಎರಡು ವ್ಯಾಲ್ಯೂ ಸಿಕ್ತು ನಮಗೆ. ಏನೇನು ಎಕ್ಸ್ ಇಸ್ ಈಕ್ವಲ್ ಟು 2 ಅಥವಾ ಎಕ್ಸ್ ಇಸ್ ಈಕ್ವಲ್ ಟು 7. ಇದನ್ನು ಸಬ್ಸ್ಟಿಟ್ಯೂಟ್ ಮಾಡಿ ಇಲ್ಲಿ ಎಕ್ಸ್ ಇಸ್ ಈಕ್ವಲ್ ಟು 7 ಅಂದರೆ ಇಲ್ಲಿ ಟೋಟಲ್ ಇರೋದೇ ಲೆಂತ್ 5 ಮೀಟರ್. ಸೊ 7 ಮೀಟರ್ ಆಗಕ್ಕೆ ಸಾಧ್ಯನಾ? ಇಲ್ಲ. ಸೊ ಎಕ್ಸ್ ಕೆನ್ ಬಿ 2. ಸೊ 2 ಹಾಕಿದ್ರೆ 2/2 ಎಷ್ಟು ಬರುತ್ತೆ ನಮಗೆ? 1 ಮೀಟರ್. ಸೊ ವಿಡ್ತ್ ಏನಾಗುತ್ತೆ ಅವಾಗ 2/2 ದಟ್ ಈಸ್ ಈಕ್ವಲ್ ಟು 1 ಮೀಟರ್. ಇವಾಗ ಸೆಕೆಂಡ್ ಪ್ರಾಬ್ಲಮ್ ನೋಡೋಣ. ಫೈಂಡ್ ದ ನೇಚರ್ ಆಫ್ ರೂಟ್ಸ್ ಆಫ್ 4x ಸ್ಕ್ವೇರ್ ಮೈನಸ್ 5 ಇಸ್ ಈಕ್ವಲ್ ಟು 0 ಅಂತ ಕೊಟ್ಟಿದ್ದಾರೆ. ಸೊ ಫಸ್ಟ್ ಈ ಈಕ್ವೇಶನ್ನ ಸ್ಟ್ಯಾಂಡರ್ಡ್ ಫಾರ್ಮ್ ಜೊತೆ ಕಂಪೇರ್ ಮಾಡಿ. 4x ಸ್ಕ್ವೇರ್ ಮೈನಸ್ 5 ಇಸ್ ಈಕ್ವಲ್ ಟು 0. ಸೊ ಇಲ್ಲಿ ಎ ವ್ಯಾಲ್ಯೂ ಏನಾಗುತ್ತೆ 4, ಬಿ ವ್ಯಾಲ್ಯೂ ಏನಾಗುತ್ತೆ ಎಕ್ಸ್ ಟರ್ಮ್ ಇಲ್ಲ. ಸೊ ಬಿ ಇಸ್ ಈಕ್ವಲ್ ಟು 0 ಅಂಡ್ ಸಿ ವ್ಯಾಲ್ಯೂ -5. ಸೊ ಇದು ಎ ಬಿ ಸಿ ಬಂತು ನಮಗೆ. ನೇಚರ್ ಆಫ್ ದ ರೂಟ್ಸ್ ನಾವು ಹೇಗೆ ಫೈಂಡ್ ಮಾಡ್ತೀವಿ? ಡಿಸ್ಕ್ರಿಮಿನೆಂಟ್ ಯೂಸ್ ಮಾಡಿ. ಡಿಸ್ಕ್ರಿಮಿನೆಂಟ್ ಅಂದರೆ ಬಿ ಸ್ಕ್ವೇರ್ ಮೈನಸ್ 4ac. ಸೊ ಇಲ್ಲಿ ಬಿ ವ್ಯಾಲ್ಯೂ ಏನು 0 ಸ್ಕ್ವೇರ್ ಮೈನಸ್ 4, ಎ ಏನು 4, ಸಿ -5. ಸೊ ಇದನ್ನ ಫೈಂಡ್ ಮಾಡಿ. 0 ಮೈನಸ್ ಇಂಟು ಮೈನಸ್ ಪ್ಲಸ್ ಬರುತ್ತೆ. 4 4 16 5 80. ಸೊ 0 ಪ್ಲಸ್ 80 ಬರುತ್ತೆ. ನಮಗೆ ಡಿಸ್ಕ್ರಿಮಿನೆಂಟ್ ಇಸ್ ಗ್ರೇಟರ್ ದ್ಯಾನ್ 0. ಅದಕ್ಕೆ ರೂಟ್ಸ್ ಏನಾಗುತ್ತೆ ರಿಯಲ್ ಆ್ಯಂಡ್ ಡಿಸ್ಟಿಂಕ್ಟ್. ಥರ್ಡ್ ಕ್ವೆಶನ್. If px square minus 2 root 5 px plus 15 is equal to 0 has equal roots, then find p ಅಂತ ಕೊಟ್ಟಿದ್ದಾರೆ. ಈಕ್ವಲ್ ರೂಟ್ಸ್ ಅಂದ್ರೆ ಏನು? ಡಿಸ್ಕ್ರಿಮಿನೆಂಟ್ ವಿಲ್ ಬಿ ಈಕ್ವಲ್ ಟು 0. ಸೊ ಫಸ್ಟ್ ನಾವು ಇಲ್ಲಿ ಹೇಗೆ ಕಂಪೇರ್ ಮಾಡಿ ಬರ್ದಿದ್ವು ಎ ಬಿ ಸಿ ವ್ಯಾಲ್ಯೂ, ಅದೇ ಥರ ಇಲ್ಲಿ ಕಂಪೇರ್ ಮಾಡೋಣ. ಇಲ್ಲಿ ವೇರಿಯಬಲ್ ಏನು ಎಕ್ಸ್. ಸೊ ಎಕ್ಸ್ನ ಮಾರ್ಕ್ ಮಾಡಿಕೊಂಡ್ರೆ ಇನ್ನು ಮಿಕ್ಕಿದ್ದು ಅದು ಕೋಎಫಿಷಿಯಂಟ್ ಆಗುತ್ತೆ. ಸೊ ಎ ವಿಲ್ ಬಿ ಈಕ್ವಲ್ ಟು ಪಿ, ಬಿ ವಿಲ್ ಬಿ ಈಕ್ವಲ್ ಟು -2 ರೂಟ್ 5 ಪಿ, ಆಮೇಲೆ ಸಿ ಏನಾಗುತ್ತೆ 15. ಸೊ ಇವಾಗ ಡಿಸ್ಕ್ರಿಮಿನೆಂಟ್ ಅಂದರೆ ಬಿ ಸ್ಕ್ವೇರ್ ಮೈನಸ್ 4ac. ಬಿ ಸ್ಕ್ವೇರ್ ಅಂದರೆ -2 ರೂಟ್ 5 ಪಿ ಸ್ಕ್ವೇರ್ ಮೈನಸ್ 4 ಇಂಟು ಎ ಅಂದರೆ ಪಿ ಇಂಟು ಸಿ ಅಂದರೆ 15 ಈಸ್ ಈಕ್ವಲ್ ಟು 0. ಯಾಕೆ? ದೇ ಹ್ಯಾವ್ ಗಿವನ್ ಈಕ್ವಲ್ ರೂಟ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಡಿಸ್ಕ್ರಿಮಿನೆಂಟ್ 0 ಆಗಿರುತ್ತೆ. ಇಲ್ಲಿ ಮಲ್ಟಿಪ್ಲೈ ಮಾಡಿ 2 ಸ್ಕ್ವೇರ್ ಏನಾಗುತ್ತೆ 4 ಇಂಟು ರೂಟ್ 5 ಸ್ಕ್ವೇರ್ 5 ಪಿ ಸ್ಕ್ವೇರ್ ಪಿ ಸ್ಕ್ವೇರ್ ಆಗುತ್ತೆ ಮೈನಸ್ 4 5 4 15 60 p is equal to 0. ಇಲ್ಲಿ 4 5 ಏನು 20. ಸೊ ಅದನ್ನ ನಾನು 20 ಅಂತ ಬರೀತೀನಿ. ಇಲ್ಲಿ 20p ಕಾಮನ್ ತಗೋಬೋದಾ ನಾವು? 20p ಇಂಟು p ಮೈನಸ್ 3 is equal to 0. ಸೊ ಈ 20p is equal to 0 ಆಗ್ಬೋದು, ಅಥವಾ p ಮೈನಸ್ 3 is equal to 0 ಕೂಡ ಆಗ್ಬೋದು. ಸೊ ಇಲ್ಲಿ p is equal to 0 ಆಗುತ್ತೆ, ಅಥವಾ p is equal to 3 ಆಗುತ್ತೆ. ಇವಾಗ p ಏನು ಕೋಎಫಿಷಿಯಂಟ್ ಆಫ್ ಎಕ್ಸ್ ಸ್ಕ್ವೇರ್. ಕೋಎಫಿಷಿಯಂಟ್ ಆಫ್ ಎಕ್ಸ್ ಸ್ಕ್ವೇರ್ 0 ಆಗಕ್ಕೆ ಸಾಧ್ಯ ಇದೆಯಾ? ಇಲ್ಲ. 0 ಆದರೆ ಅದು ಕ್ವಾಡ್ರಾಟಿಕ್ ಅಲ್ಲ. ಸೊ p ಕ್ಯಾನ್ ಓನ್ಲಿ ಬಿ 3. ಸೊ ನಾವು ಒಂದು ಸ್ವಲ್ಪ ಸ್ಯಾಂಪಲ್ ಪ್ರಾಬ್ಲಮ್ಸ್, MCQ ಪ್ರಾಬ್ಲಮ್ಸ್, ಸಮ್ಮರಿ, ಕೇಸ್ ಸ್ಟಡಿ ಇದೆಲ್ಲ ಮಾಡಾಗಿದೆ ಕ್ವಾಡ್ರಾಟಿಕ್ ಈಕ್ವೇಷನ್ಸ್ಗೆ. ಆ್ಯಂಡ್ ವೆಯ್ಟೇಜ್ 5 ಮಾರ್ಕ್ಸ್ ಅಂತ ಗೊತ್ತಿದೆ. ತುಂಬ ಸಿಂಪಲ್ ಚಾಪ್ಟರ್. ಸೊ ಪ್ಲೀಸ್ ಪ್ರಾಕ್ಟೀಸ್ ಮಾಡಿ. ಆಮೇಲೆ ಆಲ್ ದ ಬೆಸ್ಟ್ ಫಾರ್ ಯುವರ್ ಎಕ್ಸಾಮ್. ಕೀಪ್ ವಾಚಿಂಗ್ ಮ್ಯಾಥ್ಮ್ಯಾಟಿಕ್ಸ್ ಯೂಟ್ಯೂಬ್ ಚಾನಲ್.